ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಚರ್ಚೆ ಆಲ್ಮೋಸ್ಟ್ 2 ತಿಂಗಳಿಂದ ನಡೀತಾನೆ ಇದೆ. ಮಾಡ್ತೀವಿ ಅಂತ ಏನ ಮಾಡ್ತಾರೆ ಅಂತ ಹೇಳ್ತೀನಿ. ವಿಡಿಯೋ ಅಲ್ಲಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಲ್ಲಿ ಆನ್ಯುವಲ್ ಇನ್ಕಮ್ ನ ನಾವು ಮಿತಿ ಏನಿದೆ 1,20,000 ರೂಪಾಯಿ ಅದನ್ನ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಒಂದಷ್ಟು ವರದಿಗಳು ಬಂದಿತ್ತು. ಇದರ ವಿಚಾರವಾಗಿ ಇಲ್ಲಿ ಯಾಕಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಒಂದು ನಿರ್ಧಾರ ಮಾಡಕ್ಕಾಗಲ್ಲ. ಇದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದಕ್ಕೆ ಕೈ ಜೋಡಿಸಿ ಅವರು ನಿರ್ಧಾರನ ಕೊಟ್ರೆ ಮಾತ್ರ ಈ ವಿಚಾರಗಳು ಮುಂದಕ್ಕೆ ಹೋಗುವಂತದ್ದು. ಸೊ ಏನಾಗಿತ್ತು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗ ಸ್ಟೇಟ್ ಗೌರ್ಮೆಂಟ್ ಮಾತ್ರ ನಾವು ಮಾಡ್ತೀವಿ, ಯಾಕಂದ್ರೆ ದಿನಬಳಕೆಗೆ ನಮ್ಗೆ ಎವ್ರಿ ಡೇ ಕಾಸ್ಟ್ ಆಫ್ ಲಿವಿಂಗ್ ಕೂಡ ತುಂಬಾ ಜಾಸ್ತಿ ಆಗ್ತದೆ. ಇವಾಗ ಮತ್ತೊಂದಷ್ಟು ಬೆಲೆ ಏರಿಕೆ ಆಗ್ತಾ ಇರೋದನ್ನ ನಾವು ಎವ್ರಿ ಡೇ ನೋಡ್ತಾನೆ ಬರ್ತಾ ಇದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಎಲ್ಲಾದ್ರ ಮೇಲೆ ಬೆಲೆ ಏರಿಕೆಗಳು ಆದಾಗ ರೇಷನ್ ಕಾರ್ಡ್ ಮಿತಿನ ನಾವು ಕಮ್ಮಿ ಇಟ್ಟಾಗ ಎಲ್ಲಾರ್ಗೂ ಕೈಗೆ ಎಟ್ಕೋದಿಲ್ಲ. ಯಾಕಂದ್ರೆ ಕೈಗೆ ಎಟ್ಕೋದು ಅಂತಲ್ಲ, ಎಲ್ಲರಿಗೂ ಇನ್ಕಮ್ ಜಾಸ್ತಿನೇ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದ್ದಾಗ ಅಫ್ಕೋರ್ಸ್ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿರ್ತಾರೆ ಅಥವಾ ಅವ್ರಿಗೆ ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲರಿಗೂ ಆಗ್ಲಿ ಸಮವಾಗಿ ಎಲ್ಲರಿಗೂ ಸಿಕ್ಲಿ ಅನ್ನೋ ಉದ್ದೇಶದಿಂದ ಇದನ್ನ 1,20,000ದಿಂದ 3 ಲಕ್ಷಕ್ಕೆ ಇದನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇದ್ರು. ಬಟ್ ಇವಾಗ ಒಂದು ಸ್ಟೇಟ್ ಅಲ್ಲಿ ಏನಾದ್ರು ನಾವು ಇದನ್ನ ರೇಸ್ ಮಾಡ್ತೀವಿ ಅಂದ್ರೆ ಬೇರೆ ಎಲ್ಲಾ ಸ್ಟೇಟ್ ಅವರು ಎದ್ದೇಳ್ತಾರೆ ಅಂತಾನು ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ. ಬಿಕಾಸ್ ರೂಲ್ಸ್ ಎಲ್ಲರಿಗೂ ಒಂದೇ ತರ ಇರ್ಬೇಕಲ್ವಾ ಇಡೀ ಇಂಡಿಯಾದಲ್ಲಿ. ಯಾಕಂದ್ರೆ ಇವಾಗ ಕೇಂದ್ರ ಸರ್ಕಾರದಿಂದ ಪ್ರಯೋಜನ ತಗೊಳ್ಳಿರ್ತಾರೆ, ರಾಜ್ಯ ಸರ್ಕಾರದಿಂದನೂ ಲಾಭ ಪಡೆಯೋರು ಇರ್ತಾರೆ ರೇಷನ್ ಕಾರ್ಡ್ ಇಂದ. ಸೊ ಇದನ್ನ ಸಮವಾಗಿ ಎಲ್ಲಾನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ದಿನ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಸೊ ಬಹುಶೇಕಡ ನಮಗೆ ಇನ್ನೊಂದ್ 2 ತಿಂಗಳಲ್ಲಿ ಈ ಒಂದು 3 ಲಕ್ಷ ಆದಾಯ ಮಿತನ ಜಾಸ್ತಿ ಮಾಡೋದಕ್ಕೆ ಅಪ್ರೂವಲ್ ಸಿಗೋ ತರ ಕಾಣಿಸ್ತಾ ಇದೆ. ಎಸ್, ಸಿಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದಾವೆ. ಇವಾಗ ನಮ್ಗೆ ಏನು 1,20 ಇತ್ತು, ಇದು ಬರೀ BPL ಹೇಳ್ತಿದ್ದೀನಿ ನಾನು. APL ಅವ್ರಿಗೂ ಮತ್ತೆ ಅಂತ್ಯೋದಯದವ್ರಿಗೆ ಯಾವ ಲೆವೆಲ್ಗೆ ಇನ್ಕ್ರೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಅವ್ರಿಗೆ ಆಲ್ರೆಡಿ ತುಂಬಾ ಕಮ್ಮಿ ಇತ್ತು, ಅವ್ರಿಗೂ ಮಾಡಿದ್ರು ಅನುಕೂಲ ಆಗುತ್ತೆ ಬರೀ BPL ಅವ್ರಿಗೆ ಮಾಡೋದಕ್ಕಿಂತ. ಸೊ 1,20ಕ್ಕಿಂತ ನಿಮಗೆ 3 ಲಕ್ಷದವರೆಗೂ ಇದನ್ನ ವರ್ಗಾವಣೆ ಮಾಡಬೇಕು ಅಂತ ನಿರ್ಧಾರ ಆಲ್ಮೋಸ್ಟ್ ಗ್ಯಾರಂಟಿ ಆಗಿದೆ. ಸೊ ಆದ್ರೆ ಒಳ್ಳೇದು, ತುಂಬಾ ಜನಕ್ಕೆ ಆಕ್ಚುಲಿ ಅವಕಾಶ ಸಿಗುತ್ತೆ. 3 ಲಕ್ಷದವರೆಗೂ ಇಟ್ ಇಸ್ ಓಕೆ, ಫೈನ್. ತುಂಬಾ ಜನ ಇವಾಗ ಆಕ್ಚುಲಿ ಅದಕ್ಕಿಂತ ಜಾಸ್ತಿ ತಗೊಳ್ಳೋರ ಹತ್ರ BPL ಕಾರ್ಡ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಟ್ಲೀಸ್ಟ್ ಏನೋ ಒಂದು ರಿಲೀಫ್ ಆಗುತ್ತಲ್ಲ. ಇವಾಗ ಏನೋ ಸಂಬಳ ಜಾಸ್ತಿ ಆಯ್ತು, ನಿಮ್ಗೇನೋ ಹೈಕ್ ಸಿಕ್ತು ಅಂದಾಗ ಅಫ್ಕೋರ್ಸ್ ನಿಮ್ಮ ಆದಾಯ ಮಿತಿಯಲ್ಲಿ ನೀವು ವರ್ಷದ ಆನ್ಯುವಲ್ ಇನ್ಕಮ್ ನ ತೋರಿಸಿದಾಗ, ಸರ್ಟಿಫಿಕೇಟ್ ತೋರಿಸಿದಾಗ ನಿಮ್ನ ವರ್ಷದ ಆದಾಯ ತುಂಬಾ ಜಾಸ್ತಿ ಇರುತ್ತೆ. ಸೊ ಒಂದು ವರ್ಷದಲ್ಲಿ ನಾವು 3 ಲಕ್ಷ ದುಡಿತೀವಿ ಅಂತ ತೋರಿಸಿದಾಗ ಅಟ್ಲೀಸ್ಟ್ ನಿಮಗೆ ಎಲ್ಲ ಅವಕಾಶಗಳು ಮುಂದುವರಿಯುತ್ತೆ, ಎಲ್ಲ ಯೋಜನೆಗಳು ಮುಂದುವರಿಯುತ್ತೆ. ಇಲ್ಲ ಅಂದ್ರೆ ಕ್ಯಾನ್ಸಲೇಷನ್ ಆಗುತ್ತೆ. 3 ಲಕ್ಷದ ಮೇಲೆ ಏನಾದ್ರು ಇತ್ತು ಅಂದ್ರೂ ನೀವು APL ಕನ್ವರ್ಟ್ ಆಗ್ಬಿಡ್ತೀರಾ. ಸೊ ಇನ್ನೂ ಅದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರಬೇಕು. ಬಟ್ ಬಹುಶೇಕಡ 90% ಇದು ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಅಪ್ರೂವಲ್ ಕೂಡ ಬರ್ತಾ ಇದೆ. ಸೊ ಒಳ್ಳೇದು, ಒಂಥರ ಇದು ಒಂದು ರೇಷನ್ ಕಾರ್ಡಿನ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮಾಡಿದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಅಂಡ್ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟಿಲ್ಲ, ನಾನು ಪದೇ ನಾನು ಕಮೆಂಟ್ ಅಲ್ಲಿ ಹಾಕ್ತಾ ಇರ್ತೀರಾ, ಅವಕಾಶ ಇಲ್ಲ. ತಿದ್ದುಪಡಿ KYC ಅದು ನಡೀತಾನೆ ಇದೆ. ಅದು ಬಿಟ್ಟು ನಿಮ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿಲ್ಲ. ಇದ್ರ ಜೊತೆಗೆ ಗೃಹ ಲಕ್ಷ್ಮಿದು ಹೇಳ್ಬಿಡ್ತೀನಿ, ಕಮೆಂಟ್ ಆಗ್ತಾ ಇದ್ದೀರಾ 30 ಅಂತ. 30 ಕಂತಿನ ಹಣ ಈ ವಾರದಲ್ಲಿ ನಿಮ್ಗೆ ರಿಲೀಸ್ ಆಗುತ್ತೆ, ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಅಮೌಂಟ್ ಎಲ್ಲರ ಖಾತೆಗೂ ಜಮಾ ಆಗುತ್ತೆ, ಯಾರಿಗೇನು ಮೋಸ ಆಗೋದಿಲ್ಲ. ಸೊ ಇವಾಗ ಹೊಸ ಚೀಫ್ ಮಿನಿಸ್ಟರ್ ಬಂದಿರೋದ್ರಿಂದ, ನಮ್ಮ ಮಿನಿಸ್ಟರ್ ಬದಲಾವಣೆ ಆಗಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಕ್ವಿಕ್ ಆಗಿ ಪ್ರೊಸೆಸ್ ಮಾಡ್ತಾರ ಅಂತ ಕಾದ್ ನೋಡ್ಬೇಕು. ಸೊ ಈ ವಾರದಲ್ಲಿ ಬರುತ್ತೆ, ಏನು ಟೆನ್ಷನ್ ಬೇಡ. ಅದು ಸ್ಪೆಷಲಿ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾ ಇದಾರೆ. 31 ರಿಲೀಸ್ ಆಗಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. 30ವರೆಗೂ ಕ್ಲಿಯರ್ ಆಗಿ ಎಲ್ಲ ಕಡೆನೂ ಜಮಾ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಅಪ್ಡೇಟ್ಸ್ ಇದೆ ರೇಷನ್ ಕಾರ್ಡಿನ ವಿಚಾರವಾಗಿ. ನಿಮ್ಮ ಅನಿಸಿಕೆ ಏನು? 3 ಲಕ್ಷ ಆದ್ರೆ ಒಳ್ಳೇದು ಅಂತ ಅನ್ಸುತ್ತಾ, ಸೊ ಅಥವಾ 1,20 ಇರ್ಲಿ ಅಂತ ಅನ್ಸುತ್ತಾ? ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗ್ತಾರೆ ನಮ್ಮ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.